ಓಕೆ, ತಮ್ನಲ್ಲಿ ಮೆನ್ಷನ್ ಮಾಡಿರೋ ಹಾಗೇನೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅವ್ರದ್ದೇ ಆದಂಥ ಒಂದು ಸ್ಪೆಷಾಲಿಟಿ ಇದೆ, ಡಿಸೇಬಿಲಿಟಿ ಇದೆ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಏನು ಕೆ ಆರ್ ಅಡ್ವಾಣಿ ಅವ್ರದ್ದು ಡಿಸೇಬಿಲಿಟಿ ಇದೆ ಅಂತ ರೂಮ್ ಮಾಡಿರೋವಂಥದ್ದು. ಅಂದರೆ ಸಾಂಗಲ್ಲಿ, ತಬಾಹಿ ಸಾಂಗಲ್ಲಿ ಅವರು ನೋಡೋವಂಥ ನೋಟ ಏನಿದೆಯಲ್ಲ, ಅಥವಾ ಅವರ ಆ್ಯಕ್ಷನ್ ಏನಿದೆಯಲ್ಲ, ಅವರು ಕಂಪ್ಲೀಟ್ಲಿ ಬ್ಲೈಂಡ್ ಆಗಿರೋ ರೀತಿ ಕಾಣಿಸ್ತಾರೆ. ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಏನು ವಿಷಯ ಅಂತ ಹೇಳ್ಬಿಟ್ಟು. ಅಂದರೆ ಆ್ಯಕ್ಚುಲ್ ಲವರ್ ಕೆ ಆರ್ ಅಡ್ವಾಣಿ ಅವರು ಅಂತ ಗೊತ್ತಾಗ್ತಾ ಇದೆ ಇಲ್ಲಿ, ಆದರೆ ಯಾವುದೇ ಕಾರಣಕ್ಕೂ ಏನೂ ಡಿಸೈಡ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು, ಲೇಡೀಸ್ ಇಂಟ್ರೊಡಕ್ಷನ್ ಅಂತ ಬಂದಾಗ ನಾನು ಅಂದ್ಕೊಂಡು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಇಂಟ್ರೊಡಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ. ಆದರೆ ಡಿಸಪಾಯಿಂಟ್ಮೆಂಟು ಇದೆ, ಆದರೆ ಒಂದು ರೀತಿ ಎಕ್ಸೈಟ್ಮೆಂಟ್ ಕೂಡ ಇದೆ. ಯಾಕೆಂದರೆ ಡಿಸಪಾಯಿಂಟ್ಮೆಂಟ್ ಯಾಕೆ ಅಂತ ಹೇಳೋದಾದರೆ, ನಾನು ಅಂದ್ಕೊಂಡೆ ಪ್ರತಿಯೊಂದು ಕ್ಯಾರೆಕ್ಟರ್ದು ಇಂಟ್ರೊಡಕ್ಷನ್ ಆಗುತ್ತೆ ಇವತ್ತು ಅಂತ 11 ಗಂಟೆಗೆ. ಆದರೆ ಆಗ್ತಿರೋವಂಥದ್ದು ತಾರಾ ಸುತಾರಿಯಾ ಆ್ಯಸ್ ಎ ರೆಬೆಕ್ಕ. ಅಷ್ಟೊಂದು ಪವರ್ಫುಲ್ ಕ್ಯಾರೆಕ್ಟರ್, ಫಸ್ಟ್ ಇಂಟ್ರೊಡಕ್ಷನ್ ಇವ್ರದ್ದೇ ಕೊಡೋದಕ್ಕೋಸ್ಕರ ಹೊರಟಿದ್ದಾರಲ್ಲ, ಅಷ್ಟೊಂದು ಪವರ್ಫುಲ್ ಕ್ಯಾರೆಕ್ಟರ್ ಆಗಿರ್ಬೋದಾ? ನಿಮಗೆ ಏನಾದ್ರು ದೊಡ್ಡ ಕನ್ಸೆಷನ್ ತಿಳಿಸಿ. ಇದು ನನ್ನ ತಲೆಯಲ್ಲಿ ಓಡ್ತಾ ಇರುವಂಥ ವಿಷಯಗಳಾಗಿರುವಂಥದ್ದು. ಆ್ಯಂಡ್ ಆಗಸ್ಟ್ ಮಂತಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿಬಿಟ್ಟಿದೆ. ಜುಲೈ ಮಂತನ್ನು ಕವರ್ ಮಾಡೋದಕ್ಕೋಸ್ಕರ ಗ್ರಾಮಯಾಣ ಸಿನಿಮಾ ಬರುತ್ತೆ. ಇದು ತುಂಬ ಖುಷಿ ಆಗ್ತದೆ ಅಂತ ಹೇಳ್ಬೋದು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿರೋಂಥ ಸಿನಿಮಾ, ತುಂಬ ಹಿಂದಿಂದನೂ ಎಕ್ಸ್ಪೆಕ್ಟೇಷನ್ ಇಟ್ಟಿರೋಂಥ ಸಿನಿಮಾ ಆಗಿರುವಂಥದ್ದು. ಸೊ KD ಆದಮೇಲೆ ಯಾವುದಾದ್ರೂ ಒಂದು ಸಿನಿಮಾ ಬರ್ತಾ ಇದೆ ಫುಲ್ಫಿಲ್ ಮಾಡೋದಕ್ಕೆ ಕನ್ನಡ ಸಿನಿಮಾ ಅಂತಂದರೆ ಅದು ಗ್ರಾಮಾಯಣ ಆಗಿರುವಂಥದ್ದು. ಅದಾದಮೇಲೆ ನಮ್ಮ ಟಾಕ್ಸಿಕ್ ಬರ್ತಿರೋಂಥದ್ದು. ಸೊ ಟಾಕ್ಸಿಕ್ ಸಿನಿಮಾಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದೀರಾ? ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ಹಾಗೆಯೇ ಇನ್ನೊಂದು ವಿಷಯ ಹೇಳ್ತೀನಿ, ಕೆ ಆರ್ ಅಡ್ವಾಣಿ ಅವ್ರದ್ದು ಆ ಥರ ಆದರೆ ಪ್ರತಿಯೊಂದು ಕ್ಯಾರೆಕ್ಟರ್ದು ಅವ್ರದ್ದೇ ಆದಂಥ ಪವರ್ಫುಲ್ ವಿಷಯಗಳಿದೆ. ಹಾಗೆಯೇ ಅವರಂಥ ಡಿಸೇಬಿಲಿಟಿ ಅಂತಲೇ ಹೇಳ್ಬೋದು. ಅವರ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಎಲ್ಲ ಟೀಮ್ ಅಪ್ ಆಗಿರುವಂಥದ್ದಲ್ಲ, ಪ್ರತಿಯೊಂದು ಅವರವರ ಪವರ್ಫುಲ್ ಕ್ಯಾರೆಕ್ಟರ್ ಇದೆ ಅಂತಲೇ ಹೇಳ್ಬೋದು. ಸೊ ಹೀಗಿರಬೇಕಾದ್ರೆ ಇದ್ರ ಇಂಟ್ರೊಡಕ್ಷನಲ್ಲಿ ಯಾವಾಗ ಆಗ್ಬೋದು?